ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ಈ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ಕ್ಷೇತ್ರ ಬಸವ ಕಲ್ಯಾಣ. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಯುತ್ತಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರುವಂಥ ಸಂಗತಿ. ಇಂಥ ಒಂದು ಸಮಾವೇಶದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು, ಕೃಷಿಯ ತಜ್ಞರು, ಯುವಕರಿಗೆ ಆದರ್ಶ ಮೌಲ್ಯಗಳನ್ನು ಬಿತ್ತರಿಸುವಂತಹ ಪರಮ ಪೂಜ್ಯರು, ಜಾತಿಗಳನ್ನು ಕೂಡಿಸುವಂಥ ಕೆಲಸವನ್ನು ಮಾಡುತ್ತಿರುವಂತಹ ಎಲ್ಲ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಮುಖಾಂತರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನೀವೆಲ್ಲರೂ ಕೂಡ ಸ್ವಾಗತಿಸೋಣ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಮ್ಮದೇ ಆಗಿರುವಂತಹ ಹಿಂದುತ್ವದ ಬಗ್ಗೆ ಇವತ್ತಿನ ಈ ಒಂದು ಸಮಾವೇಶದ ಕುರಿತು ಬಹಳ ಅರ್ಥಪೂರ್ವಕವಾಗಿ ಮಾತುಗಳನ್ನು ಆಡಲು ದಯಪಾಲಿಸಿರುವಂತಹ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾಗಿರುವಂತಹ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರವಾಗಿ, ಸಮಿತಿಯ ಮುಖಾಂತರವಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಆ ನಿಮಿತ್ತಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಹಿಂದುತ್ವದ ಕ್ರಾಂತಿಯನ್ನು ಮೊಳಗಿಸುತ್ತಿರುವಂತಹ, ನಮ್ಮ ಭಾಗದಲ್ಲಿ ತಮ್ಮದೇ ಆಗಿರುವಂತಹ ಸಾಧನೆಯನ್ನು ಮಾಡುತ್ತಿರುವಂತಹ ಹವಾ ಮಲ್ಲಿನಾಥ್ ಮಹಾರಾಜರಿಗೂ ಕೂಡ ಈ ಸಮಿತಿಯ ಮುಖಾಂತರವಾಗಿ, ವೇದಿಕೆಯ ಮುಖಾಂತರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಅದರ ಜೊತೆಗೇನೆ ಹಿರಿಯರಾಗಿರುವಂತಹ ನಮ್ಮ ಶಿವಶರಣಪ್ಪ ವಾಲಿಯವರು ಭಾಳ ಸುಂದರವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಭಾವದಿಂದ, ಹೀಗಾಗಿ ಶಿವಶರಣಪ್ಪ ವಾಲಿಯವರು ಹಿರಿಯ ಜೀವಿಗಳು, ಅವರಿಗೂ ಕೂಡ ಈ ವೇದಿಕೆ ಮುಖಾಂತರವಾಗಿ, ತಮ್ಮೆಲ್ಲರ ಮುಖಾಂತರವಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ನಾಡಿನ ಕೇವಲ ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಮುಖಾಂತರವಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಪೂಜ್ಯರಿಗೆ ಸ್ವಾಗತಿಸೋಣ. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ತಮ್ಮದೇ ಆಗಿರುವಂಥ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸಂಗೀತ ಕಲಾ ಬಳಗಕ್ಕೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು, ಒಂದು ಹನಿ ಮಸಿ ಕೋಟಿ ತಲಿ ಬಿಸಿ ಎನ್ನುವ ಹಾಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸೋಣ. ಅದರ ಜೊತೆಗೇನೆ ತಾವೆಲ್ಲರೂ ಕೂಡ ಹಿಂದುತ್ವವನ್ನು ಅಭಿಮಾನ ಇಟ್ಕೊಂಡು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ನಾನು ಹೋಗಬೇಕು ಅಂತಕ್ಕಂಥದ್ದು ಭಾವವನ್ನು ಇಟ್ಟುಕೊಂಡು ಬಂದಿರುವಂಥ ಎಲ್ಲ ಹಿಂದೂ ಪ್ರೇಮಿಗಳಿಗೆ ಮತ್ತೊಂದು ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರೂ ಕೂಡ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡಿಬೇಕಾಗಿತ್ತು ಅಂದರೆ ನಮ್ಮ ಆರಕ್ಷಕ ದಳದವರು, ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಸ್ವಾಗತಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮ ಹೇಗಿದೆ ಅಂತ ಕೇಳಿದ್ರೆ, ಈ ಒಂದು ಹೈಕೋರ್ಟ್ ತೀರ್ಪಿನ ಮೂಲಕವಾಗಿ ನಾವೆಲ್ಲ ಕೋರ್ಟಿಗೆ ನಾವೆಲ್ಲರೂ ಶರಣಾಗಬೇಕಾಗ್ತದೆ. ಕೋರ್ಟಿನ ತೀರ್ಪಿನ ಇರ್ತದೆ, ಆ ತೀರ್ಪಿಗೆ ನಾವೆಲ್ಲರೂ ಕೂಡ ಶರಣಾಗತರಾಗಿ ಅವ್ರು ಏನು ನಿಬಂಧನೆ ಕೊಟ್ಟಿದ್ರು ಅದೇ ನಿಬಂಧನೆ ಮೂಲಕವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ಏನು ಅವರು ಚಾಟೋಟ್ ಹಾಕಿಕೊಟ್ಟಿದ್ರು ಆ ಚಾಟೋಟ್ ಮುಖಾಂತರ ನಾವೆಲ್ಲ ಕಾರ್ಯಕ್ರಮ ಮಾಡಕತ್ತೀವಿ. ಇದು ಯಾವ್ದರ ಸಂಕೇತ ಅಂತ ಕೇಳಿದ್ರೆ ಏಕತೆಯ ಸಂಕೇತ. ಇವತ್ತು ನಾವೆಲ್ಲರೂ ಕೂಡ ಜಾತಿಯಿಂದ ಹೊಡಿತಾ ಇದ್ವಿ. ಪರಮ ಪೂಜ್ಯರು ಮೌನವಾಗಿ ಇದ್ಕೊಂಡಿದ್ರು ಕೂಡ ಎಲ್ಲ ಜಾತಿಗಳನ್ನು ಕೂಡಿಸುವಂಥ ಕೆಲಸ ಆಗ್ತಾ ಇದೆ ಅಲ್ಲ, ನಿಜವಾಗ್ಲೂ ಕೂಡ ಇದೇ ಒಂದು ಅದ್ಭುತವಾಗಿರುವಂಥ ಭಾಗ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಒಂದೇ ಒಂದು ಮಾತು ಹೇಳ್ತಾರೆ ಅಪ್ಪಗಳು. ಏನು ಅಂದರೆ, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಕೇತ ತಿಳಿಸುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆ ಮಾಡಿರುವಂಥ ಸೇವಾದಾತರಿಗೂ ಕೂಡ ಮತ್ತೊಂದು ಸಲ ಸ್ವಾಗತಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶೋಭಯಾತ್.